ಬಟ್ ಒಂದು ವಿಷಯ ನನಗೆ ಯಾವಾಗ್ಲೂ ಒಂಚೂರು ಪಾಸಿಟಿವ್ ಮತ್ತು ನನಗೆ ಖುಷಿ ಅನ್ಸೋದು ರಚಿತಾರಾಮ್ ಅಂದಾಗ, ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಸ್ಟಾರ್ಸ್ಗಳಾದಾಗ ಅವ್ರನ್ನ ಎಲ್ಲರೂ ಫಾಲೋ ಮಾಡ್ತೀವಿ, ಆದ್ರೆ ಅವ್ರಷ್ಟು ಈಸಿಯಾಗಿ ಬೇರೆಯವ್ರನ್ನ ಫಾಲೋ ಮಾಡಲ್ಲ. ಫಾಲೋ ಮಾಡಿದ್ರು ಒಬ್ರು ಇಲ್ಲ ಇಬ್ರು ಸುಮ್ಮನೆ ತೆಗೆದು ನೋಡಿದಾಗ ಅನ್ಸುತ್ತೆ. ಬಟ್ ನಿಮ್ ಲೆಕ್ಕಾಚಾರದಲ್ಲಿ ಹಂಗಲ್ಲ, ನೀವು ಒಂದಷ್ಟು ಜನ ಫಾಲೋ ಮಾಡ್ತೀರಾ. ವೈ ಸೊ? ಫಸ್ಟ್ ಆಫ್ ಆಲ್ ನನ್ನ ಫಾಲೋವರ್ಸ್ ಅಲ್ಲಿ ನಂಗೆ ಮ್ಯೂಸಿಕ್ ಅಂದ್ರೆ ತುಂಬಾನೇ ಇಷ್ಟ. ಮ್ಯೂಸಿಕ್ ಇಂಡಸ್ಟ್ರಿ ಇರುವಂತ ತುಂಬಾ ಜನ ನನ್ನ ಐ ಫಾಲೋ. ಅಂಡ್ ನಾನು ಅದು ಕರೆಕ್ಟ್ ಉತ್ತರ ಕೊಡ್ಲಾ? ಆಕ್ಚುಲಿ ಏನು ಅಂತಂದ್ರೆ ವೆನ್ ಶಿ ಯೂಸಸ್ ಇನ್ಸ್ಟಾಗ್ರಾಮ್, ಅವ್ರನ್ನ ಸೆಲೆಬ್ರಿಟಿ ಅನ್ಕೊಳ್ಳಲ್ಲ. ನಾ ಹೇಳ್ತೀನಿ, ಸೊ ಸೆಲೆಬ್ರಿಟಿ ಪರದೆಯ ಮೇಲೆ ಅಥವಾ ತೆರೆ ಮೇಲೆ ಸೆಲೆಬ್ರಿಟಿ ಅನ್ಬಹುದು, ತೆರೆ ಹಿಂದೆ ಶಿ ಇಸ್ ಜಸ್ಟ್ ಅನ್ ಆರ್ಡಿನರಿ ಗರ್ಲ್. ನಾನು ಈಗಲೂ ಹೇಳ್ತೀನಿ, ಕನ್ನಡದ ಟಾಪ್ ಹೀರೋಯಿನ್ಗಳು ತಗೊಳ್ಳಿ, ಲಿಸ್ಟ್ ಔಟ್ ಮಾಡಿ, ಅವ್ರು ಎಷ್ಟು ಜನ ಫಾಲೋ ಮಾಡ್ತಿದ್ದಾರೆ ಅಂತ ಕೌಂಟ್ ಹಾಕಿ ನೀವೇ ನಂಬರ್ 1 ಇರ್ತೀರಾ. ಅಷ್ಟು ಜನ ಫಾಲೋ ಮಾಡ್ತಿದ್ದೀರಾ ನೀವು. ಇದು ನಾವು ನೋಡಿಲ್ಲ ಅಲ್ವಾ? ಏನಂತ ಕರಿತೀರ ಅವನ್ನ? ಮಚ್ಚಿ ಮಚ್ಚಿ, ಮಚ್ಚಿ ಮಚ ಮಗ. ನೀನಂತ ಕರಿತೀಯ? ಮಚ್ಚಿ ಮಚ್ಚಿ. ನಾನು ಬಿಂದಿಯಾ ಅಂತ ಕರಿತೀನಿ ಆಕ್ಚುಲಿ. ಫಸ್ಟ್ ಹೆಸರು ತುಂಬಾ ಜನ ಗೊತ್ತಿಲ್ಲ, ಬಿಂದಿಯಾ ರಾಮ್. ಈಗ ಅವ್ರು ರಚಿತಾ ರಾಮ್ ಆನ್ ಸ್ಕ್ರೀನ್ ಮರ್ತೇ ಬಿಟ್ಟಿದೀವ ಹೆಸರು ತುಂಬಾ ಜನ. ಸರ್ ಇವನು ಹೇಳಮ್ಮ ಬಿದ್ಯಾರಾಮ್. ನಾನು ಯಾರೋ ಹೇಳ್ತಿದಾರಲ್ಲ, ಯಾರ್ಯಾರು ನಾನು ಯಾರು ಕರಿತಿದ್ಯಾ ಗುರು ನೀನು? ಅದು ಇನ್ನ ಮುಂದಕ್ಕೆ ಆಕ್ಚುಲಿ ಶೂಟಿಂಗ್ ಅಲ್ಲಿ ಏನ್ ಕರಿಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡಿದೀವಿ. ಬೆಟರ್ ಯು ಕಾಲ್ ಮಿ ಮೇಡಮ್ ಅಂತ ಈಗ ಹೇಳ್ಬೇಕು ಅಂತ. ಸೊ ನಾವು ಇಲ್ಲಿಂದ ಅಭ್ಯಾಸ ಮಾಡ್ಕೊಂತೀವಿ. ಸೊ ಮೇಡಮ್ ಅವರು ಕಮಿಂಗ್ ಟು ದ ಪಾಯಿಂಟ್, ಈ ತರದಲ್ಲಿ ಒಬ್ಬ ನಟಿ, ಇನ್ನೊಬ್ಬ ನಿರ್ದೇಶಕ ಮತ್ತು ಚಿತ್ರ ಕಥೆಗಾರ ಇಬ್ರು ಸೇರ್ತಾರೆ ಅಂದ್ರೆ ಒಂದ್ ಸ್ಪಾರ್ಕ್ ಇದೆ ಅಂತ ಅರ್ಥ. ಯಾರಿಗೆ ಆಗ್ಲಿ ನೋಡೋರ್ಗೆ ಈ ಕಡೆಯಿಂದ, ಅದ್ರಲ್ಲೂ ಸಿನಿಮಾ ಜರ್ನಲಿಸ್ಟ್ಗಳಿಗಂತೂ ಒಂದು ಕಣ್ಣರಳು ಸಿಂಗ್ ನೋಡ್ತಾ ಇರ್ತಾರೆ. ಅವರಿಬ್ಬರ ಆನ್ ಸ್ಕ್ರೀನ್ ನಲ್ಲಿ ಕೆಮಿಸ್ಟ್ರಿ ಶುರುವಾಗಿದ್ದು ರಿಷಭ ಪ್ರಿಯಾ ಇಂದ. ಒಂದು ಚಿಕ್ಕ ಮಟ್ಟಿಗೆ ಒಂದು ಮಯೂರ ಒಂದು ಫಿಲ್ಮ್ ಮಾಡ್ತಾನೆ, ಅದಕ್ಕೆ ಪ್ರೊಡ್ಯೂಸರ್ ಆದ್ರು ರಚಿತಾರಾಮ್. ಹೊಸಬ ಒಂದ್ ಚಿಕ್ಕ ಫಿಲಮ್ ಮಾಡ್ತಿದ್ದಾನೆ, ಸುಮ್ಮನೆ ದುಡ್ಡು ಹಾಕ್ಬಿಟ್ಟು ಕಳ್ಕತೀನಿ ಅಂತ ಅನ್ಸಿಲ್ವಾಗ? ಹರಿ ಸರ್, ಇವಾಗಿರೋ ಅಷ್ಟು ಕ್ಲೋಸ್ನೆಸ್ ಇರ್ಲಿಲ್ಲ ನಾವಿಬ್ರು. ಇವಾಗ ಗೊತ್ತೂ ಇಲ್ಲ ಏನುವೆ. ಅಯ್ಯೋ ಇವಾಗಂತೂ ಅರ್ಧ ಕುಡ್ದು ಬಿಡಿದೀನಿ ಮಯೂರನ್ನ. ಅವ್ನ್ ಸೈಲೆಂಟ್ ಆಗಿದ್ರು ನನ್ಗೆ ಗೊತ್ತು ಅವ್ನ ಮನ್ಸಲ್ಲಿ ಏನೇ ನೋಡ್ತಿರತ್ತ. ಅವ್ನ ಮಾತು ನಾನೇ ಆಡ್ತಿರ್ತೀನಿ, ಕೆಲವೊಂದ್ ಬಾರಿ ಅವ್ನ ಮಾತಾಡ್ತಿರ್ತಾನೆ. ಅವಾಗ ಈ ವಾಸ್ ಜಸ್ಟ್ ಗುಡ್ ಫ್ರೆಂಡ್. ನಾನು ಅದೇ ಅಂದೆ, ಹೊಸ ನಿನ್ಗೆ ನನ್ ದುಡ್ಡು ಹಾಕ್ಬಿಟ್ಟು ಅದ್ ಹೆಂಗ ನೀನೇನೋ ಹಿಪ್ನೋಟೈಸ್ ಮಾಡಿದ್ಯಾ ಕಾಣೋ, ನನಗೇನೋ ಮಾಡಿದ್ಯಾ, ದುಡ್ಡು ಹಾಕ್ಬಿಟ್ಟಿ ನಿನಗೆ, ನಾನು ಹೆಂಗ ಆಗ್ದೆ ಅಂತನೂ ಗೊತ್ತಿಲ್ಲ. ಇಲ್ಲ ಆಕ್ಚುಲಿ ಅದು ನಾನು ರಚಿತಾ ಮತ್ತೆ ಇನ್ನೊಬ್ರು ಫ್ರೆಂಡ್ ಇದಾರೆ, 3 ಜನ ಕೂತ್ಕೊಂಡು ಮಾತಾಡ್ತಿರ್ಬೇಕು. ಹೀಗೆ ಒಂದು ಗೋಲ್ಸ್ ಇತ್ತು ನಮ್ಗೆ, ಅದಂತೂ ಒಂದು ಗೋಲ್ಸ್, ಲೈಫ್ ಗೋಲ್ಸ್. ಸೊ ರಚಿತಾ ಅವ್ರಿಗೆ ಒಂದು ಗೋಲ್ ಬೇಕಾಗಿತ್ತು, ನನಗೆ ಗೋಲ್ ಇದ್ದಿದ್ದು ನಾನು ಒಂದು ಕಿರುಚಿತ್ರ ಶಾರ್ಟ್ ಫಿಲಮ್ ಮಾಡ್ತೀನಿ, ಅದಕ್ಕೆ ಬಂಡವಾಳ ಹಾಕೋರ್ಬೇಕು ಅಂತ. ಅಂಡ್ ಇನ್ನೊಬ್ಳಿಗೆ ಅವ್ರಿಗೂ ಇನ್ನೊಂದು ಗೋಲ್ ಇತ್ತು. ಸೊ ಅವ್ರಿಗೆ ಎಷ್ಟಾಗತ್ತೆ ಅಂತ ಕೇಳಿದ್ರೆ ಇಷ್ಟಾಗತ್ತೆ, ನಾನೇ ಹಾಕ್ತೀನಿ ಅಂತ ಅಂದ್ಬಿಟ್ರು. ನಾನು ಸಿನಿಮಾದವರು ಹೇಳೋದು ಓಕೆ, ಬಟ್ ವಾಸ್ತವದಲ್ಲಿ ನಿಜವಾಗ್ಲೂ ಹಾಕ್ತಾರ ಅನ್ನೋದು ಒಂದು ಪ್ರಶ್ನೆ ನನಗೆ ಡೌಟ್ ಇತ್ತು. ಟ್ರಸ್ಟ್ ಮೀ ಹರೀಶ್, ಸೇಯಿಂಗ್ ಲೈಕ್ ನಾಳೆ ಶೂಟು ಅಂತಾನೆ ಹಿಂದಿನ ದಿವಸ ಅವ್ರ ಡ್ರೈವರ್ ಮೂಲಕ ಎಷ್ಟು ಕಮಿಟೆಡ್ ಆಗಿತ್ತೋ ಅಷ್ಟು ದುಡ್ಡು ನಮ್ಮ ಮನೆಗೆ ನನಗೆ ಗೊತ್ತು. ಹಂಗಾಗಿ ನಾನು ಎಸ್ ಅಂತೀನಿ ಈ ಕ್ಷಣಕ್ಕೆ. ಬಿಕಾಸ್ ಆ ಅಪ್ಡೇಟು ಮುಹೂರ್ತದಿಂದ ಹಿಡಿದು ನಾನೆಲ್ಲ ಕಡೆ ಇದ್ದೆ, ಹಾಗಾಗಿ ಐ ನೋ ಈಚ್ ಅಂಡ್ ಎವ್ರಿ ಲೆವೆಲ್ ಅವನೇನು ಕೆಲಸ ಮಾಡ್ತಿದ್ದ ಅಂತ. ಅದಾದ್ಮೇಲೆ ನೆಕ್ಸ್ಟು ಒಂದು ರೀತಿ ಎಲ್ಲಾ ಕಡೆ OTT ಪ್ಲಾಟ್ಫಾರ್ಮ್ ತನಕ ಬೆಳ್ಳಿ ತೆರೆಯಿಂದ ಮಯೂರ ರಾಘವೇಂದ್ರ ಅಂದಾಗ ನಾವ್ಯಾರು ಗೊತ್ತಿಲ್ಲ ಅನ್ನಂಗೆ ಇಲ್ಲ. ಬಿಕಾಸ್ ಅವ್ನು ಕನ್ನಡ ಗೊತ್ತಿಲ್ಲ ಅಂತ ಒಂದು ಸಿನಿಮಾ ಶುರು ಮಾಡಿ, ಕನ್ನಡ ಗೊತ್ತಿಲ್ಲ. ಸೊ ಹಾಗಾಗಿ ನಾವ್ಯಾರು ಹೇಳಕ್ ರೆಡಿ ಇಲ್ಲ, ನಂಗೆ ಗೊತ್ತಿಲ್ಲ ಇವರು ಅಂತ. ನಮ್ಗೆ ಗೊತ್ತು ಅಂತಾರೆ. ಈಗ ಇದು 2ನೇ ಸಿನಿಮಾ ಕರೆಕ್ಟಾ? ಆಕ್ಚುಲಿ ಅಂದ್ರೆ ಮೊದಲನೆಯ ಪೂರ್ಣ ಪ್ರಮಾಣ ಸಿನಿಮಾ ಅಂತ, ಅಂದ್ರೆ ಫುಲ್ ಫ್ಲೆಜ್ಡ್ ಅಂತ. ಆಕ್ಚುಲಿ ಈ ಕತೆ ಸಾಕಷ್ಟು ಬಾರಿ ಯೂಟ್ಯೂಬ್ ಅಲ್ಲಿ ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ಇವ್ರಿಗೆ ಲಿಸ್ನರ್ಸ್ ಆಗಿರ್ಬೋದು, ವ್ಯೂವರ್ಸ್ ಆಗಿರ್ಬೋದು, ಅವ್ರಿಗೆ ಹೇಳಿರೋದಂಥದ್ದು. ಟಿವಿ ಮಾಧ್ಯಮದಲ್ಲಿ ಇದೇ ಮೊದಲನೇ ಬಾರಿ ಹೇಳ್ತಿರೋದು. ಏನು ಅಂತಂದ್ರೆ ಕನ್ನಡ ಗೊತ್ತಿಲ್ಲ ಸಿನಿಮಾ ನಾನು ಬರೆದಿದ್ದು ತಲೆಯಲ್ಲಿ ಇಟ್ಕೊಂಡು ರಚಿತಾನೆ. ಸೊ ನಾನು ಐ ಥಿಂಕ್ ಏನಾಗ್ಬಿಟ್ಟಿದ್ರೆ ರಿಷಭ ಪ್ರಿಯ ಆದ್ಮೇಲೆ ಸಿನಿಮಾಗೆ ಬಂದಿದ್ದಕ್ಕೆ ಕಾರಣ ರಚಿತಾನೆ. ಸೊ ನಾನು ಏನೇ ಕತೆ ಬರೆದ್ರು ನನಗೆ ಹೀರೋಯಿನ್ ಆಗಿರ್ಬಹುದು ಅಥವಾ ಏನೇ ಯೋಚನೆ ಮಾಡಿದ್ರು ಆ ತಲೆಯಲ್ಲಿ ನನಗೆ ಗೊತ್ತಿಲ್ದಿರಂಗೆ ಅದು ರಚಿತಾರಾಮ್ ಅಂತಾನೆ ಬರುತ್ತೆ ಅದು. ಸೊ ಕನ್ನಡ ಗೊತ್ತಿಲ್ಲ ಪ್ರತಿಯೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಿರುತ್ತೆ ಕೂಡ ಅದನ್ನ ರಚಿತಾರಾಮ್ಗೆ ತಲೆಯಲ್ಲಿ ಇಟ್ಕೊಂಡೇ ಬರೆದಂತ ಕತೆ.